ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಕನ್ನಡ ತಂತ್ರಾಂಶ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಈ 10ನೆಯ ಸಂಚಿಕೆಯಲ್ಲಿ ಟೈಪಿಂಗ್ ಹೇಗೆ ಮಾಡುವುದು ಅಂತ ತಿಳ್ಕೊಳ್ಳೋಣ. ನೋಟ್ಸ್ ಆ್ಯಪಲ್ಲಿ ನಾನು ಡೆಮಾನ್ಸ್ಟ್ರೇಟ್ ಮಾಡಿದ್ರೂ ಇದೇ ಐಡಿಯಾ ಮೇಲ್, SMS, ವಾಟ್ಸ್ಆ್ಯಪ್ ಮತ್ತು ಇತರೆ ಕಡೆಗಳಲ್ಲಿ ನಾವು ಬಳಸ್ಬೋದು. ಸೊ ನಾವು ನೋಟ್ಸ್ ಆ್ಯಪ್ಗೆ ಈಗ ಹೋಗೋಣ. ನೋಟ್ಸ್ ಆ್ಯಪ್ ಅಲ್ಲಿ ಕೆಳಗಡೆ ಬಲಭಾಗದಲ್ಲಿ ನ್ಯೂ ನೋಟ್ ಅಂತ ಇದೆ. 217 ನೋಟ್ಸ್ ಇದೆ ಅಂತ ಹೇಳ್ತಾ ಇದೆ. ಈ ರೀತಿ ಹಲವಾರು ಇನ್ಫಾರ್ಮೇಶನ್ ಸಿಗತ್ತೆ. ನಾವು ಹೊಸ ನೋಟ್ ಪ್ರಾರಂಭ ಮಾಡ್ಬೇಕಂದ್ರೆ ಬಾಟಮ್ ರೈಟ್ ಅಲ್ಲಿ ನ್ಯೂ ನೋಟ್ ಅಂತ ಡಬಲ್ ಟ್ಯಾಪ್ ಮಾಡಬೇಕು. ಸೊ ಇನ್ಸರ್ಷನ್ ಪಾಯಿಂಟ್ ರೆಡಿ ಇದೆ. ಸೊ ನಾನು ಮೊದಲನೇದು ಸ್ಟ್ಯಾಂಡರ್ಡ್ ಟೈಪಿಂಗ್ ಅಂತ ಕರಿತೀವಿ ಇದನ್ನ. ಸೊ ಇದರಲ್ಲಿ ಒಂದು ಬೆರಳು ಇವಾಗ ಉದಾಹರಣೆಗೆ ಕನ್ನಡ ತಂತ್ರಾಂಶ ಅಂತ ಬರಿಬೇಕು. ಸೊ ಒಂದ್ ಬೆರಳನ್ನ ಕೆ ಮೇಲೆ ಇಡ್ತಾ ಇದೆ. ಇನ್ನೊಂದು ಬೆರಳು ಇಟ್ಕೊಂಡು ಅದನ್ನ ತಟ್ಟಿದ್ರೆ ಕೆ ಅಕ್ಷರ ಎಂಟರ್ ಆಗತ್ತೆ. ಕೆ ಎಂಟರ್ ಆಗಿದೆ. ಆಕ್ಚುಲಿ ನಂದು ಔಟ್ಪುಟ್ ಸೈಲೆಂಟ್ ಆಗಿರೋದ್ರಿಂದ ಗೊತ್ತಾಗಲ್ಲ. ಬೇಕಾದ್ರೆ ಮಾತಾಡೋ ತರನು ಮಾಡ್ಬೋದು. ಸೊ ನಾನು ಕೆ ಎಂಟರ್ ಮಾಡಿದೀನಿ. ಗೊತ್ತಾಗ್ತಾ ಇದೆ ಇಲ್ಲಿ ಕ ಅಂತ ಹೇಳ್ತಾ ಇದೆ. ಸೊ ಎನ್, ಇನ್ನೊಂದು ಎನ್, ಎ, ಡಿ, ಕನ್ನಡ, ಮತ್ತೆ ಕೊನೆಯಲ್ಲಿ ಸ್ಪೇಸ್ ಇದೆ. ತಂತ್ರಾಂಶ T, S, A, Alpha, J, N, Mike, N, November, Y, Yankee, T, Tango, R, Romeo, A, Alpha, Delete, M, Mike, F, D, S, Sierra, E, W, S, Sierra, U, H, Hotel, D, S, A, Alpha, checklist, off, Canada Tantransha. Okay, ಇಲ್ಲಿ ಕನ್ನಡ ತಂತ್ರಾಂಶ ಅಂತ ಹೇಳಿದೆ. ನೆಕ್ಸ್ಟ್ ಮೆಥಡ್, ನಾನು ನೆಕ್ಸ್ಟ್ ಲೈನ್ ಹೋಗೋಣ. ರಿಟರ್ನ್ ಅಂತ ಹೇಳುತ್ತೆ. ಸೊ ಡಬಲ್ ಟ್ಯಾಪ್ ಮಾಡೋಣ. ಸ್ಟ್ಯಾಂಡರ್ಡ್ ಟೈಪಿಂಗ್ ಅಂತ ಇದೆ. ಈಗ ಟಚ್ ಟೈಪಿಂಗ್ ಅಲ್ಲಿ ಮಾಡೋಣ. ಟಚ್ ಟೈಪಿಂಗ್ ಅಲ್ಲಿ ನಾವು ಬೆರಳು ಎತ್ತಬೇಕು. ಕೆ ಅಕ್ಷರ ಹುಡುಕ್ಬಿಟ್ಟು ನಾವು ಬೆರಳು ಎತ್ತಿದ್ರೆ ಕೆ ಟೈಪ್ ಆಗತ್ತೆ ಆಟೋಮ್ಯಾಟಿಕ್ಲಿ. ಸೊ ಈ ರೀತಿ ಟ್ರೈ ಮಾಡೋಣ. ಒಂಥರ ಸೌಂಡ್ಸ್ ನಿಮಗೆ ಬಬಲ್ ಸೌಂಡ್ಸ್ ಕೇಳಿಸಿರ್ಬೇಕು. ಆ ಬಬಲ್ ಸೌಂಡ್ಸ್ ಕೇಳಿಸಿದಾಗ ಆಪ್ಷನ್ಸ್ ಇದೆ. ಕನ್ನಡ ಇದೆ, ಕನ್ನಡ ಇದೆ. ಸೊ ಕನ್ನಡನ ಡಬಲ್ ಟ್ಯಾಪ್ ಮಾಡಿದ್ರೆ ಕನ್ನಡ ಆಟೋಮೆಟಿಕ್ಲಿ ಫುಲ್ ವರ್ಡ್ ಟೈಪ್ ಮಾಡಿದೆ ನಾವು ಎಂಟರ್ ಮಾಡ್ಬೋದು. ಓಕೆ, ಸೊ ಕನ್ನಡ ನೋಡಿ ಇಲ್ಲಿ ರ್ಯಾಂಟ್ ಅಂತ ತೋರಿಸ್ತದೆ, ಯಂತ್ರ ಅಂತ ತೋರಿಸ್ತದೆ ಆಪ್ಷನ್. ತಂತ್ರಾಂಶ ಅಂತ ಇದೆ. ಸೊ 2 ಸಲ ಕನ್ನಡ ತಂತ್ರಾಂಶ ಅಂತ ಇದೆ. ಸೊ ಅದೇ ತರ ಮೂರನೇದಿದೆ ಡೈರೆಕ್ಟ್ ಟಚ್ ಟೈಪಿಂಗ್. ಸೊ ಇಲ್ಲಿ ನಾವು ಲ್ಯಾಂಡ್ಸ್ಕೇಪ್ ಮೋಡ್ ಅಲ್ಲಿ ಫೋನ್ ಅನ್ನ ಇಟ್ಟು ನಾವು ಕಂಪ್ಯೂಟರ್ ಅಲ್ಲಿ ಹೇಗೆ ಟೈಪ್ ಮಾಡ್ತೀವೋ 10 ಬೆರಳಲ್ಲಿ ಬಳಸಿ ನಾವು ಟೈಪ್ ಮಾಡ್ಬೋದು. ದೊಡ್ಡ ಫೋನ್ ಇದ್ರೆ ಇನ್ನೂ ಅನುಕೂಲ. ತುಂಬಾ ಜನ ಇದರಲ್ಲೂ ಪರಿಣತಿ ಹೊಂದಿದ್ದಾರೆ. ಇನ್ನೊಂದು ಸ್ಲೈಡ್ ಟು ಟೈಪ್ ಅಂತ ಇದೆ. ಅದು ಜಸ್ಟ್ ಸ್ಲೈಡ್ ಮಾಡ್ಕೊಂಡು ಹೋಗುವಾಗ ಈಸಿಯಾಗಿ ಟೈಪ್ ಮಾಡಬಹುದು ಅಂತ ಸೈಟೆಡ್ಸ್ ಹೇಳ್ತಾರೆ. ಬ್ಲೈಂಡಿಗೆ ಅದು ಸ್ವಲ್ಪ ಕಷ್ಟ. 1 ಮಿಲಿ ಸೆಕೆಂಡ್ ನಿಲ್ಸಿದ್ರೆ ಸಾಕು, ಅದು ಎಂಟರ್ ಆಗಿಬಿಡುತ್ತೆ. ಸೈಟೆಡ್ಸ್ಗೆ ಅದು ತುಂಬಾ ಅನುಕೂಲ. ಓಕೆ, ವಾಪಸ್ ನಾನು ಟಚ್ ಟೈಪಿಂಗ್ ಬಂದೆ. ನಾನು ಯೂಶುವಲ್ ಆಗಿ ಟಚ್ ಟೈಪಿಂಗ್ ಅನ್ನ ಬಳಸ್ತೀನಿ. ಸೊ ಈ ರೀತಿ ನಾವು ಬರಿಬಹುದು. ಈ ಸ್ಪೇಸ್ ಪಕ್ಕದಲ್ಲಿ ಡಿಕ್ಟೇಟ್ ಇರುತ್ತೆ. ನಾವೇನಾದ್ರೂ ಡಿಕ್ಟೇಷನ್ ಮಾಡ್ಬೇಕಂದ್ರೆ ಈ ಬಟನ್ ಸ್ಪೇಸ್ ಲೆಫ್ಟ್ ಇರುತ್ತೆ. ಟಚ್ ID ಇಲ್ಲದೆ ಇರೋ ಬೇರೆ ಫೋನ್ಸ್ ಅಂದ್ರೆ ಫೇಸ್ ID ಇರೋ ಫೋನ್ಸ್ ಅಲ್ಲಿ ಡಿಕ್ಟೇಟ್ ಬಟನ್ ಬಂದು ಎಂಟರ್ ಕೆಳಗಿರುತ್ತೆ ಅಥವಾ ರಿಟರ್ನ್ ಕೆಳಗಿರುತ್ತೆ. ಸೊ ಈ ಡಿಕ್ಟೇಟ್ ಸ್ಪೇಸ್ ಲೆಫ್ಟ್ ಇದೆ ಅಂತ ಹೇಳಿದೆ. ಅದ್ರ ಪಕ್ಕದಲ್ಲಿ ಇಮೋಜಿಸ್ ಇರುತ್ತೆ. ಇಮೋಜಿ. ಸೊ ನಾವೇನಾದ್ರೂ ಇಮೋಜಿಸ್ ಬರಿಬೇಕಂದ್ರೆ ಇಲ್ಲಿ ಬರ್ತೀವಿ. ಡಬಲ್ ಟ್ಯಾಪ್ ಮಾಡಿದ್ರೆ text field is edited. Party with melon. Party face with a party horn. Hat. And smiling face with open mouth and starry eyes. Octopus face. 3. Birthday cake. 462 hours. 465. Red heart. 466. Smiling face with smiling eyes and rosy cheeks. 467. Smiling face licking lips. 470.
Table. ಸೊ ಈ ರೀತಿ ಹಲವಾರು ಇಮೋಜಿಸ್ ಇದೆ. ಇವುಗಳಲ್ಲಿ ಯಾವ್ದನ್ನ ಚೂಸ್ ಮಾಡಿ ಬೆರಳಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಇಮೋಜಿಸ್ ಸೆಲೆಕ್ಟ್ ಆಗುತ್ತೆ. Done button. ಸೊ ಟಾಪ್ ರೈಟ್ ಅಲ್ಲಿ ಡನ್ ಬಟನ್ ಇದೆ. ಆ ಡನ್ ಬಟನ್ ಮಾಡಿದ್ರೆ ಇದು ಸೇವ್ ಆಗತ್ತೆ. Emoji search hidden. Emoji search hidden. Note. Cannot Andrews. ಸೇವ್ May 26, 2025 at 7:47 a.m. ಈ ಸಮಯಕ್ಕೆ ಅದು ರೆಕಾರ್ಡ್ ಆಗಿದೆ. All iCloud. Back button. ಆಮೇಲೆ ಟಾಪ್ ಲೆಫ್ಟ್ ಅಲ್ಲಿ ಬ್ಯಾಕ್ ಬಟನ್ ಇದೆ. ನಾವು ಲಿಸ್ಟ್ ಆಫ್ ನೋಟ್ಸ್ ಗೆ ಬರ್ಬೋದು. Folders. Back button. Folders. Back button. Choose the right verb according to the meaning. A. First, we will do regular verbs. Modified July 27, 2019. So, These are ಈ actions ರೀತಿ like ಇದೆ. add, added. ಸೊ ಒಂದ್ಸಲ ಮೆಸೇಜಸ್ ತೋರಿಸ್ಬಿಡ್ತೀನಿ. Messages. 773 unread messages. Messages. Conversations. JKBOBTXNS. Unread. RS. 2000 credited today / dictate. Button. Search. Search field. Action. Messages. Heading. Conversation. Action. Compose. Button. ಸೊ ಕಂಪೋಸ್ ಬಟನ್ ರೈಟ್ ಅಲ್ಲಿ ಇದೆ. ಟಾಪ್ ರೈಟ್ ಅಲ್ಲಿ Compose. Button. 2. Text field. Is that 2? ಸೆಟ್ ಟು ಫೀಲ್ಡ್ ಇದೆ. ಇಲ್ಲಿ ಬೇಕಾದ್ರೆ ನಂಬರ್ ಟೈಪ್ ಮಾಡ್ಬೋದು ಅಥವಾ ಒಂದೆರಡು ಅಕ್ಷರ ಟೈಪ್ ಮಾಡಿದ್ರೆ ನಮಗ್ ಬೇಕಾಗಿರೋ ವ್ಯಕ್ತಿ ಹೆಸರು ಕಾಣಿಸ್ಕೊಳ್ಳುತ್ತೆ. A. Alpha. ಉದಾಹರಣೆ ಅರವಿಂದ್ ಅವ್ರಿಗೆ ಕಳ್ಸೋಣ. T. R. R. A. T. Tango. R. Romeo. Arpita Chandrasekhar plus Aromani Aravind plus add contact results. Aravind plus ಇಲ್ಲಿ ಅರವಿಂದ್ ಇದೆ. 974008776 text message 2 text field is editing Aravind plus 9197400877796 insertion point at end actions available Aravind plus 91 add contact button messages your text message sent by email 6:08 p.m. actions available ಇಲ್ಲಿ ಮೆಸೇಜ್ ಅನ್ನ ಟೈಪ್ ಮಾಡಬಹುದು. cabbage E L L O ಹಲೋ ಅಂತ ಹಾಕಿದ್ದೀನಿ. text field insertion point at end A results R 2 text field results Aravind plus 9 added recipient Aravind your text message June 28th 20 Aravind I will call you back apps button messages message hello text field ಸೊ ಇಲ್ಲಿ ಹಲೋ ಅಂತ ಹಾಕಿದ್ದೀನಿ. ಅವ್ರ ಹೆಸರನ್ನು ಹಾಕಿದ್ದೀನಿ. send button ಸೆಂಡ್ ಬಟನ್ ಕಾಣಿಸ್ಕೊಳ್ಳುತ್ತೆ. send message message text message SMS text field SMS message ಸೊ ಐಫೋನ್ ಟು ಐಫೋನ್ ಅಲ್ಲಿ ಐ ಮೆಸೇಜ್ ಅಂತಾನೂ ಇದೆ. ಉಳಿದವ್ರಿಗೆ SMS ಆಗ ಹೋಗುತ್ತೆ. ಐಫೋನ್ ಟು ಐಫೋನ್ ಮೆಸೇಜ್ ಕಳಿಸಿದ್ರೆ ಐ ಮೆಸೇಜ್ ಅಂತ ಇದೆ. ಸೊ ಟೈಪಿಂಗ್ ಅಲ್ಲಿ ಇನ್ನೊಂದು ಫೀಚರ್ ಹೇಳ್ತೀನಿ. keyboard button keyboard 4 button auto capitalization switch button smart punctuation show math results one handed keyboard off text replacement button ಟೆಕ್ಸ್ಟ್ ರಿಪ್ಲೇಸ್ಮೆಂಟ್ ಅಂತ ಒಂದು ಒಳ್ಳೆ ಫೀಚರ್ ಇದೆ. ಸೊ ಇದು ತುಂಬಾ ದೊಡ್ಡ ಪದ ಅಥವಾ ದೊಡ್ಡದಾದ ಮೆಸೇಜ್ ಏನಾದ್ರು ಕಳಿಸ್ಬೇಕು ಅಂದ್ರೆ ಇದನ್ನ ಬಳಸಬಹುದು. ಡಬಲ್ ಟ್ಯಾಪ್ ಮಾಡೋಣ. section index adjustable BTW IOA actions available ಉದಾಹರಣೆಗೆ BTW ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ನಾನು BTW ಅಂತ ಟೈಪ್ ಮಾಡ್ತಾ ಇದ್ದಂಗೆ ಟೈಪ್ ಮಾಡಿ ಸ್ಪೇಸ್ ಕೊಟ್ರೆ ಬೈ ದ ವೇ ಅಂತ ಆಟೋಮ್ಯಾಟಿಕ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. heading HP just mail out bank actions available I heading HP just mail out bank actions available ಸೊ ನನ್ನ ಇಮೇಲ್ ID ನಾನು ಯಾವಾಗಲೂ ಟೈಪ್ ಮಾಡೋದು ಜಸ್ಟ್ HJ ಅಂತ ಟೈಪ್ ಮಾಡಿದ್ರೆ justmail@gmail.com ಅಂತ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಹೇಗ್ ಮಾಡೋದು ಅಂತ ಒಂದು ನೋಡ್ಬಿಡೋಣ. search add search ಟಾಪ್ ರೈಟ್ ಅಲ್ಲಿ add button ಆಡ್ ಅಂತ ಇದೆ. phrase text field is editing character mode insertion point at start shortcut optional text field phrase text field ಸೊ ಫಸ್ಟ್ ಗೆ ಫ್ರೇಸ್ ಇದೆ. ಸೊ ಕನ್ನಡ ತಂತ್ರಾಂಶ ಅಂತ ಹಾಕೋಣ. A A N N A D A space T A J N R Romeo T R A M Mike D S T Golf H A ಸೊ ಇದು ಫ್ರೇಸ್ ಆಯ್ತು. ಸ್ವೈಪ್ ರೈಟ್ ಮಾಡಿದ್ರೆ S Sierra phrase text field is editing Kannada Tantramisha character shortcut optional text field ಸೊ ಶಾರ್ಟ್ ಕಟ್ ಆಪ್ಷನಲ್ ಅನ್ನತ್ತೆ. insertion point at end O K Q K T Tango T phrase Kannada Tantramisha text shortcut text field is editing KT character mode KT insertion point at end create a shortcut that will automatically expand into the word or phrase as you type settings save button ಸೊ ಟಾಪ್ ರೈಟ್ ಅಲ್ಲಿ ಸೇವ್ ಅಂತ ಇದೆ. KT keyboard back button notes ನೋಟ್ಸ್ ಅಲ್ಲಿ ಅದನ್ನ ಬಳಸೋಣ. YouTube Toolbar new note button ನ್ಯೂ ನೋಟ್ ಅಂತ ಓಪನ್ ಮಾಡಿದ್ದೀನಿ. new note text field is editing character mode ಈಗ insertion point at KT start. ಅಂತ ಟೈಪ್ Actions ಮಾಡೋಣ. available tab K T space Kannada Tantramisha ಸರಿ, ನಾನು KT ಅಂತ ಮಾಡಿದೆ. ಆಟೋಮ್ಯಾಟಿಕ್ಲಿ ಕನ್ನಡ ತಂತ್ರಾಂಶ ಅಂತ ತಗೊಳ್ತು. ಸೊ ಇದು ಎಲ್ಲೆಲ್ಲಿ ಎಡಿಟ್ ಬಾಕ್ಸ್ಗಳಿರುತ್ತೋ ಅಲ್ಲೆಲ್ಲ ಬಳಸ್ಬೋದು. ಕೆಲವು ಕಡೆ ತಗೊಳ್ಳಲ್ಲ, ಒಂದೊಂದ್ಸಲ ಪಾಸ್ವರ್ಡ್ ಮಾಡುವಾಗ ತಗೊಳ್ಳಲ್ಲ. ಸೊ ಅಂತ ಕಡೆ ಎಲ್ಲ ನೀವು ಫುಲ್ ಆಗಿ ಎಂಟರ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಟೈಪಿಂಗ್ ಅನ್ನು ನಾವು ಎಫೆಕ್ಟಿವ್ ಆಗಿ ಮಾಡಬಹುದು. ಈಗ ಟೆಕ್ಸ್ಟ್ ಸೆಲೆಕ್ಷನ್ ಹೇಗೆ ಮಾಡೋದು, ಬಿಗಿನಿಂಗ್ ಆಫ್ ದ ಲೈನ್ ಅಥವಾ ಎಂಡ್ ಆಫ್ ದ ಲೈನ್ಗೆ ಹೇಗೆ ಹೋಗೋದು ಅಂತ ತಿಳ್ಕೊಳ್ಳೋಣ. Ideogram. Delay task. Ideogram. Weather. Notes. Notes. Note. You jumps over a lazy dog. ಓಕೆ, ಈ ಸೆಂಟೆನ್ಸ್ ಎಲ್ಲರಿಗೂ ಗೊತ್ತಿದೆ. ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ಅ ಲೇಜಿ ಡಾಗ್. ಈಗ ನಾನು ಎಡಿಟ್ ಫೀಲ್ಡ್ ಅಲ್ಲಿ ಇದ್ದೀನಿ. Characters. Words. ವರ್ಡ್ಗೆ ಇಟ್ಟಿದ್ದೀನಿ. ಅಂದ್ರೆ ನಾನು ರೋಟರ್ ಅನ್ನ ಮೂವ್ ಮಾಡಿ ಕ್ಯಾರೆಕ್ಟರ್ ವರ್ಡ್ ಲೈನ್ ಅಂತ ಎಲ್ಲ ಇದೆ, ಅಲ್ಲಿಗೆ ಬಂದಿದ್ದೀನಿ. Dog. Apple System UI font. ಡಾಗ್ ಅಂದ್ರೆ ಕೊನೆಯಲ್ಲಿದ್ದೀನಿ, ಆ ಲೈನಿನ ಕೊನೆಯಲ್ಲಿ. ಸೊ Lazy. Day. Over. You jumps. Misspelled. ಯು ಜಂಪ್ಸ್ ಅಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗತ್ತೆ, ಮಿಸ್ಪೆಲ್ಡ್ ಅಂತ ಹೇಳ್ತು. Fox. Brown. Quick. The. ಸೊ ದ ಕ್ವಿಕ್ ಬ್ರೌನ್ ಫಾಕ್ಸ್ ಜಂಪ್ಸ್ ಓವರ್ ಅ ಲೇಜಿ ಡಾಗ್.
duh, quit, brown, fox, you jumps, misspelled. ಓಕೆ, ಇಲ್ಲಿ ಯು ಜಂಪ್ಸ್ ಅಂತ ಇದೆ. ಈಗ ಕ್ಯಾರೆಕ್ಟರ್ಗೆ ತರ್ತಾ ಇದ್ದೀನಿ. Characters, space, S, P, M, U, unit, J, U, uniform. ಓಕೆ, ಜೆ ಗೆ ಮುಂಚೆ ಯು ಅಂತ ಇದೆ. ಸೊ ನಾನು ಇನ್ನೊಂದ್ಸಲ ಸ್ವೈಪ್ ರೈಟ್ ಮಾಡಿದ್ರೆ U, uniform. ಯು ಅಂತ ಬರುತ್ತೆ. ಸೊ ಈ ಅಕ್ಷರನ ನಾನು ಡಿಲೀಟ್ ಮಾಡಬಹುದು. Return, delete, U. ಸೊ ಡಿಲೀಟ್ ಆಗಿದೆ, ಯು ಡಿಲೀಟ್ ಆಗಿದೆ. J, ಇವಾಗ Juliet, words, jumps, fox, jumps, over, A, lazy, dog. ಸೊ ಈ ರೀತಿ ನಮಗೆ ಡಿಲೀಟ್ ಮಾಡೋದು, ಆಡ್ ಮಾಡೋದು ಅದೇ ತರ. ಸೊ ಆ ಲೆಟರ್ ಹೇಳದ್ಮೇಲೆ ಇವಾಗ ಜಂಪ್ ಅಂತ ಇದ್ರೆ ಜಂಪ್ಸ್ ಮಾಡ್ಬೇಕು ಅಂದ್ರೆ ಆ ಪಿ ಅಂತ ಹೇಳದ್ಮೇಲೆ ನಾವು ಎಸ್ ಅನ್ನ ಟೈಪ್ ಮಾಡಿದ್ರೆ ಜಂಪ್ಸ್ ಆಗತ್ತೆ. ಸೊ ಈ ಲೈನ್ ಅನ್ನ ಹೇಗ್ ಸೆಲೆಕ್ಟ್ ಮಾಡೋದು, ಒಂದು ವರ್ಡ್ ಅಥವಾ ಒಂದ್ ಕ್ಯಾರೆಕ್ಟರ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನೋಡೋಣ. Dog, lazy, A, over, jump, fox, brown, quit, duh. ಓಕೆ, ದ ಅಲ್ಲಿದ್ದೀನಿ. ಈಗ ನಾನು ರೋಟರ್ ಬಳಸಿ Edit, ಎಡಿಟ್ ಇಲ್ಲಿಗೆ ಬಂದಿದ್ದೀನಿ. select all, ಸೆಲೆಕ್ಟ್ ಆಲ್ ಇದೆ, undo, undo ಇದೆ. make checklist item, ಈ ತರ ಎಲ್ಲ ಆಪ್ಷನ್ಸ್ ಬರುತ್ತೆ. numbers, delete, cat M, Mike, no, the quick brown fox, format, button, no, text field is editing, the quick brown fox jumps over a lazy dog, is edit, typing mode, touch typing, edit, actions, activate, characters, words, lines, text selection, ನಾನು ರೋಟರ್ ಬಳಸಿ ಟೆಕ್ಸ್ಟ್ ಸೆಲೆಕ್ಷನ್ ಬಂದಿದ್ದೀನಿ. ಸೊ ಈ ಟೆಕ್ಸ್ಟ್ ಸೆಲೆಕ್ಷನ್ ಅಲ್ಲಿ ಸ್ವೈಪ್ ಡೌನ್ ಮಾಡಿದ್ರೆ word selection, ವರ್ಡ್ ಸೆಲೆಕ್ಷನ್, line selection, ಲೈನ್ ಸೆಲೆಕ್ಷನ್, page selection, ಪೇಜ್ ಸೆಲೆಕ್ಷನ್, select all, ಸೆಲೆಕ್ಟ್ ಆಲ್, character selection, ಕ್ಯಾರೆಕ್ಟರ್ ಸೆಲೆಕ್ಷನ್, word selection, ವರ್ಡ್ ಸೆಲೆಕ್ಷನ್. ಸೊ ನಾನು ಉದಾಹರಣೆಗೆ ವರ್ಡ್ ಬೈ ವರ್ಡ್ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇವಾಗ ವರ್ಡ್ ಸೆಲೆಕ್ಷನ್ ಅಲ್ಲಿ ಇದ್ದೀನಿ. ಈಗ ನಾನು ರೈಟ್ ಸ್ವೈಪ್ ಮಾಡಿದ್ರೆ ವರ್ಡ್ ಬೈ ವರ್ಡ್ ಸೆಲೆಕ್ಟ್ ಆಗುತ್ತೆ. quick, selected, ದ ಕ್ವಿಕ್, brown, selected, ಬ್ರೌನ್ ಸೆಲೆಕ್ಟೆಡ್, fox, selected, jumps, selected, ಜಂಪ್ಸ್, over, selected, ಓವರ್. A, selected, lazy, selected, dog, selected, ಈಗ ನಾನು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಬೇಕಾದ್ರೂ word selection, ವರ್ಡ್ ಸೆಲೆಕ್ಷನ್ character selection, ಇಲ್ಲಿ ಮಾಡಿದ್ರೆ ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗುತ್ತೆ. G, unselected, O, unselected, D, unselected, space, unselected, Y, unselected, ಸೊ ಈಗ ಎಲ್ಲ ಸೆಲೆಕ್ಟ್ ಆಗಿದ್ದನ್ನ ಒಂದೊಂದಾಗಿ ಅನ್ಸೆಲೆಕ್ಟ್ ಮಾಡ್ತಾ ಇದ್ದೀನಿ. C, unselected, A, unselected, ಅದೇ ರೈಟ್ ಸ್ವೈಪ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ. A, selected, C, selected, Y, selected, space, selected, D, selected, O, selected, G, selected. ಸೊ ಈ ರೀತಿ ನಾವು ಕ್ಯಾರೆಕ್ಟರ್ ಬೈ ಕ್ಯಾರೆಕ್ಟರ್ ನ ಸೆಲೆಕ್ಟ್ ಮಾಡಬಹುದು, ವರ್ಡ್ ಬೈ ವರ್ಡ್ ಮತ್ತು ಲೈನ್ ಬೈ ಲೈನ್, ಪೇಜ್ ಬೈ ಪೇಜ್ ಅಥವಾ ಸೆಲೆಕ್ಟ್ ಆಲ್. ಈಗ ನಾನು ಡೌನ್ ಸ್ವೈಪ್ ಮಾಡಿದ್ರೆ ನಮ್ಗೆ Word selection, line selection, ಇಷ್ಟೆಲ್ಲ ಆದ್ಮೇಲೆ ನಾವು ತಿರ್ಗಾ ಎಡಿಟ್ ಇದಕ್ಕೆ ಹೋಗಿ lines, words, characters, actions, activate, edit, edit ಇಲ್ಲಿ make checklist item, set not bold, set italic, set underline, set stripe for copy, cut, ಕಾಪಿ ಅಥವಾ ಕಟ್, paste, ಪೇಸ್ಟ್ ಈ ಆಪ್ಷನ್ಸ್ ಇರುತ್ತೆ. ಇವುಗಳಲ್ಲಿ ಯಾವ್ದನ್ನ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಕಟ್ ಆಗುತ್ತೆ, ಕಾಪಿ ಆಗುತ್ತೆ ಅಥವಾ ಪೇಸ್ಟ್ ಆಗುತ್ತೆ. ಸೊ ಈ 10 ಸಂಚಿಕೆಗಳಲ್ಲಿ ಐಫೋನಿನ ಪರಿಚಯ ಕೊಡಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಒಳ್ಳೆ ಮಾಹಿತಿ ನಿಮಗೆಲ್ಲ ಸಿಕ್ಕಿರ್ಬೋದು ಅಂತ ನನ್ನ ಆರೈಕೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಯಿತೆ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಹಾಗೂ ಸಲಹೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಕನ್ನಡ ತಂತ್ರಾಂಶ ವಾಹಿನಿಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿರುವ ಕನ್ನಡ ತಂತ್ರಾಂಶ ವಾಟ್ಸ್ಆಪ್ ಕಮ್ಯುನಿಟಿಯ ಲಿಂಕ್ ಹಾಗೂ ಕೆಟಿ ಆಪ್ಸ್ ಅಂಡ್ ಸಾಫ್ಟ್ವೇರ್ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಮೂಲಕ ನೀವು ಸದಸ್ಯರಾಗಿ ಸೇರಿಕೊಂಡು ಉಪಯುಕ್ತ ಮಾಹಿತಿ ಹಾಗೂ ತಂತ್ರಾಂಶಗಳನ್ನು ಸುಲಭವಾಗಿ ಪಡೆದುಕೊಳ್ಳಿ. ಕೆಟಿ ಮೀಡಿಯಾ ಎಂಬ ನಮ್ಮ ಇನ್ನೊಂದು ಯೂಟ್ಯೂಬ್ ವಾಹಿನಿಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ನಲ್ಲಿದ್ದು, ಆ ವಾಹಿನಿಗೂ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.